ಕಿರಿಮಂಜೇಶ್ವರದಲ್ಲಿರುವ ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅಪರಂಜಿ 2.0 ಚಿಣ್ಣರ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭವು ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜನತಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗಣೇಶ್ ಮೊಘವೀರ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕರಾವಳಿ ಭಾಗದಲ್ಲಿ ಮರೀಚಿಕೆಯಾಗಿರುವ ಆಂಗ್ಲ ಭಾಷಾ ಸಂವಹನ ಕೌಶಲ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವುದು ನಮ್ಮ ಶಿಕ್ಷಣ ಸಂಸ್ಥೆಯ ಗುರಿಯಾಗಿದೆ. ಪ್ರತಿಯೋರ್ವ ಶಿಬಿರಾರ್ಥಿಯೂ ಇದರ ಸದುಪಯೋಗವನ್ನು ಪಡೆದುಕೊಂಡಾಗ ಈ ಕಾರ್ಯಕ್ರಮವು ಯಶಸ್ವಿಯಾಗುತ್ತದೆ ಎಂದರು. ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಿರಿಮಂಜೇಶ್ವರ ಇಲ್ಲಿ ನಾವು ಅಪರಂಜಿ 2.0 ಅನ್ನುವಂಥ ಒಂದು ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಇದು ಸತತ 2ನೇ ಬಾರಿಗೆ ನಾವು ಈ ಭಾಗದಲ್ಲಿ ನಮ್ಮ ಒಂದು ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಆಯೋಜನೆ ಮಾಡಿಕೊಂಡಿರುವಂಥದ್ದು. ಕಳೆದ ಬಾರಿಯೂ ಕೂಡ ನಮ್ಮ ಒಂದು ಈ ಸಂಸ್ಥೆ ಹೊಸ ಆಡಳಿತ ಮಂಡಳಿಯೊಂದಿಗೆ ನಾವು ಆರಂಭಗೊಂಡಾಗ ಅಪರಂಜಿ ಕಾರ್ಯಕ್ರಮ ಅನ್ನುವಂಥ ಬೇಸಿಗೆ ಶಿಬಿರದಿಂದ ಆರಂಭ ಮಾಡಿದ್ದೆವು. ಹಾಗೆ ಅದೊಂದು ಅಭೂತಪೂರ್ವ ಕಾರ್ಯಕ್ರಮ. ಅಲ್ಲಿ ನಮಗೆ ತುಂಬ ಒಂದು ಯಶಸ್ಸು ಸಿಕ್ಕಿರೋದ್ರಿಂದ ಈ ವರ್ಷವೂ ಕೂಡ ಅದೇ ಕಾರ್ಯಕ್ರಮವನ್ನು ಅಪರಂಜಿ 2.0 ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವೇನು ಒಂದು ಅಪೇಕ್ಷೆ ಇಟ್ಕೊಂಡಿದ್ದೇವೆ ಅಂತೇಳಿದರೆ, ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ನಾಡಿದ್ದೊಂದಿನ ತಾವು ಒಂದು ವೇದಿಕೆಯಲ್ಲಿ ಬಂದು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಮುಖ್ಯ ಉದ್ದೇಶ. ಹಾಗೆ ಹಲವಾರು ಕಲೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಬರುವಂಥ ರಿಸೋರ್ಸ್ ಪರ್ಸನ್ಗಳು 5 ದಿನದಲ್ಲಿ ಕೊಡಲಿಕ್ಕಿದ್ದಾರೆ. ಮತ್ತು ಅದು ಹೇಗೆ ಪ್ರಯೋಜನ ಆಗುತ್ತೆ ಅಂತೇಳಿದರೆ, ನಾಡಿದ್ದು ನಾವು ಹೇಳ್ತೇವೆ, ನಮ್ಮ ಮಕ್ಕಳು ಖಾಲಿ ಬುಕ್ಕಿನಲ್ಲಿ ಮಾತ್ರ ಮುಂದೆ ಹೋಗುವಂಥದ್ದಲ್ಲ, ಸಮಾಜವನ್ನು ಎದುರಿಸುವಂಥ ಕಾರ್ಯದಲ್ಲೂ ಮುನ್ನೋಗ್ಗರಾಗಬೇಕು ಅನ್ನುವಂಥ ಉದ್ದೇಶ ನನ್ನದು. ಈಗ ನಾವು ಹೇಳ್ತೇವೆ ಜನತಾ ಮೋಟೋ ಹೇಗಿರ್ತದಂತಿದೆ, ಜನತಾ ಅಂತೇಳಿದರೆ ಕ್ರೀಡೆಯಲ್ಲಿ ಪ್ರಥಮ, ಸಾಂಸ್ಕೃತಿಕದಲ್ಲಿ ಪ್ರಥಮ, ಹಾಗೆ ಶಿಕ್ಷಣದಲ್ಲೂ ಪ್ರಥಮವಾಗಿರಬೇಕು. ಈಗ ನನ್ನ ಅನುಭವದ ಹಾಗೆ ನೀವು ನೋಡ್ತಾ ಇದ್ದೀರಿ, ಜನತಾ ಪದವಿ ಪೂರ್ವ ಕಾಲೇಜು ಶುರುವಾಗಿ 3 ವರ್ಷಗಳು ಸಂದಿದ್ದಾವೆ. 3 ವರ್ಷಗಳಲ್ಲೂ 100% 100 ಫಲಿತಾಂಶ, ಅದೆಷ್ಟು ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು, ಅದೆಷ್ಟು ರ್ಯಾಂಕ್ಗಳು, ಹಾಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಂತಾಗ JEE ಇರ್ಬೋದು, ನೀಟ್ ಇರ್ಬೋದು, CET ಇರ್ಬೋದು, ಹಾಗೆ CA ಮತ್ತು CS ಪರೀಕ್ಷೆಗಳಲ್ಲಿ ಕುಂದಾಪುರ ಹಾಗೂ ಬೈಂದೂರು ತಾಲೂಕಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಮ್ಮ ಜನತಾ ಸಂಸ್ಥೆ ಸಾಗ್ತಾ ಇದೆ. ಹಾಗೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಈ ಭಾಗದ, ಅದರಲ್ಲೂ ಸ್ಪೆಸಿಫಿಕ್ಕಾಗಿ ನಾವುಂದ ಮತ್ತು ಕಿರಿಮಂಜೇಶ್ವರ ಜನತೆಗೆ ನಾನು ಆಭಾರಿಯಾಗಿರ್ತೇನೆ. ಅವರ ಒಂದು ಸಹಕಾರ ಇಲ್ಲದಿದ್ದರೆ ಈ ಒಂದು ರೀತಿಯಲ್ಲಿ ನಾವು ಒಂದು ಶಾಲೆಯನ್ನು ಮುನ್ನಡೆಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ.